ಶಿರಸಿ ಗಣೇಶ ನಗರದಲ್ಲಿ ನೀರಿಗಾಗಿ ಹಾಹಾಕಾರ. ಶಿರಸಿ ನಗರಸಭೆಯಿಂದ ಟ್ಯಾಂಕರ್ ನೀರು ಕೊಡಲು ಆಗದ ದುಸ್ಥಿತಿ. ನಗರದ ಗಣೇಶನಗರ ಮಾರುತಿ ದೇವಸ್ಥಾನದ ಹತ್ತಿರ ಸರಿಸುಮಾರು 150 ಕುಟುಂಬ ಕಳೆದ 8 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಆ ಭಾಗದ ಸಾರ್ವಜನಿಕರು ತೀವ್ರ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಶಿರಸಿ ನಗರಸಭೆಗೆ ದೂರವಾಣಿ ಮೂಲಕ ತಿಳಿಸಿದರೂ ಸಹ ಯಾವುದೇ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಸ್ಥಳಕ್ಕೆ ಆಗಮಿಸದೆ ನೀರಿನ ವ್ಯವಸ್ಥೆಯನ್ನು ಮಾಡದೇ ಇರುವುದು ಆ ಭಾಗದ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಇಲ್ಲ, ನಮ್ಗೆ 8 ದಿವಸ ಆಯ್ತು. ಗಾಡಿ ನೀರು 1 ದಿವಸ ಕೊಟ್ಟಿದ್ರು. ಯಾವಾಗ ಹೇಳ್ರಿ, ಇದು ಇಲೆಕ್ಷನ್ ಮೊದಲ ದಿವಸ. ಆಮೇಲೆ ನೀರಿಲ್ಲ 8 ದಿವಸ ಆಯ್ತು ನಮ್ಗೆ ನೀರಿಲ್ಲ. ನಮ್ದು ಗಣೇಶ ನಗರ ಅದೇ 8 ದಿವಸ ಆಯ್ತು. ನಾವು ನೀರು ಸಲುವಾಗಿ 4 ಗಾಡಿ ನೀರು, 1 ಗಾಡಿ ನಮ್ಗೆ ನೀರು ಕೊಟ್ಟಿಲ್ಲ. ಎಲ್ಲ ಇಲ್ಲಿ ಗಾಡಿ ಹೋಗ್ತಾ ಇರ್ತದೆ. ನೀರಿಲ್ಲ, ನಮ್ಗೆ ಹೌದು, ಗುರುವಾರ ಮಧ್ಯಾಹ್ನ ಬಂದಂತಹ ನಗರಸಭೆ ಅಧಿಕಾರಿಗಳು ಹೇಳದೆ ಕೇಳದೆ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡದೆ ಖಾಸಗಿ ವಾಹನದಲ್ಲಿ ಪರಾರಿಯಾಗಿದ್ದಾರೆ ಎಂದು ಆಕ್ರೋಶಗೊಂಡ ಸಾರ್ವಜನಿಕರು ದಿಢೀರ್ ಪ್ರತಿಭಟನೆಯ ಮೂಲಕ ಎಚ್ಚರಿಕೆಯನ್ನು ನೀಡಿದರು. ಇನ್ನು ನಂತರ ಪೊಲೀಸರ ಸಮಕ್ಷಮದಲ್ಲಿ ಅಧಿಕಾರಿಗಳು ಬಂದಾಗ ಈ ಭಾಗದ ಸಾರ್ವಜನಿಕರು ಹಾಗೂ ಮಹಿಳೆಯರು ಖಾಲಿ ಕೊಡಗಳನ್ನು ಪ್ರದರ್ಶಿಸಿ ಕುಡಿಯಲು ನೀರು ಕೊಡಿ, ಕುಡಿಯಲು ನೀರು ಕೊಡಿ ಎಂದು ಘೋಷಣೆಯನ್ನು ಕೂಗಿದರು. ನಂತರ ಸಾರ್ವಜನಿಕರೊಂದಿಗೆ ಮಾತನಾಡಿದ ನಗರಸಭೆಯ ಅಧಿಕಾರಿಗಳು 2 ದಿನಗಳಲ್ಲಿ ನಿಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಲಾಗುವುದು. ಅಲ್ಲಿಯವರೆಗೆ 1 ಟ್ಯಾಂಕರ್ ಇಲ್ಲಿ ನೀರು ಸರಬರಾಜು ಮಾಡಲು ಇಡಲಾಗುವುದೆಂದು ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆಯ ನಂತರ ಸಾರ್ವಜನಿಕರು ಪ್ರತಿಭಟನೆಯನ್ನು ಹಿಂತೆಗೆದುಕೊಂಡರು. ನೀವು ಮನೆ ಮನೆಗೆ ನೀರು ಬರುವಂತೆ ವ್ಯವಸ್ಥೆ ಮಾಡ್ತೇವೆ. ಅಲ್ಲಿವರೆಗೆ ಈ ಟ್ಯಾಂಕರ್ ನಿಮ್ಮ ಸಲುವಾಗಿ ನಾವು ತಗೊಂಡು ಹೋಗುವುದಿಲ್ಲ. ಆಯ್ತು, ಈಗ ನಾವು ಅದರ ಬಗ್ಗೆ ನಾವು ಮಾತಿಲ್ಲ. ಯಾಕಂದ್ರೆ ನೀವು ಏನು ಹೇಳಿದ್ರಲ್ಲ, ಅದನ್ನ ವಾಲ್ ಕುಳಿಸ್ಕೊಂಡು ನೀವು 1 ಕಡೆ 2 ಕಡೆ ವಾಲ್ ಮಾಡ್ತೀರಿ. ಅದನ್ನ ಇದೇ ಏನೀಗ ಬೋರ್ವೆಲ್ ಏನು ನೀರು ಬಂದಿದೆ ಅದೇ ಪೈಪಿಗೆ ಹಳೆ ಪೈಪಿಗೆ ಏನೈತಲ್ಲ ಅದಕ್ಕೆ ಜಾಯಿಂಟ್ ಮಾಡ್ತೀರಿ, ವಾಲ್ ಕುಳಿಸ್ತೀರಿ. ಅದು ನಮ್ಮ ಸಮಸ್ಯೆ ಇಲ್ಲ. ಎಲ್ಲರೂ ನೀರು ಬಂದಂಗೆ ಆಯ್ತು. ನೀರು ಕೊಡ್ತೀವಿ. ಎಷ್ಟು ದಿವಸ ಮಾಡ್ಬೋದು? ನಾಳೆ ಲೇಬರ್ ಹಚ್ಚಿದ್ದೀವಿ, 2 ದಿನ ಬೇಕಾಗ್ತದೆ. ಆಯ್ತು, 2 ದಿವಸ ಆಯ್ತಲ್ಲ ಸರ್. ಈಗ ಆಯ್ತು, ಅದ್ರ ಬಗ್ಗೆ ನಮ್ಮ ಮಾತಿಲ್ಲ ಸರ್. ಈಗ ನೀವು ಏನು ಹೇಳಿ. ಇನ್ನು ಈ ವೇಳೆ ಈ ಭಾಗದ ಮುಖಂಡರಾದ ಮಾಜಿ ನಗರಸಭಾ ಸದಸ್ಯ ರಾಜಾನಂದ್ ದೇಶಳಿ, ಶಿವಾನಂದ್ ದೇಶಳಿ ಹಾಗೂ ಸುಮಾರು 70ಕ್ಕೂ ಹೆಚ್ಚು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇಂಥ ವಯಸ್ಸಾದ ಇವ್ರನ್ನೆಲ್ಲ ಕರ್ಕೊಂಡೋಗಿ ನಗರಸಭೆಗೆ ಹೋಗಿ ನಾವು 3 ದಿವಸ ಆಯ್ತು ಓಡಾಡೋದ ನಂತರ ನಾವು ಇವತ್ತು 3 ದಿವಸದಿಂದ ಓಡಾಡೋದ ನಂತರ ಫೋನ್ಗಳು ಮಾಡಿದ್ರೆ ಈಗ ನಿಮ್ಮ ಇವರು ಶುಕ್ರನೇ ಯಾರು ಬ್ಲಾಕ್ ಲಿಸ್ಟ್ ಹಾಕ್ತಾರೆ. ಮೊಬೈಲ್ ನಂಬರ್ ಕೇಳ್ರಿ, ಯಾಕೆ ಹಾಕ್ತಾರೆ? ಏನಾಗಿದೆ ಗೊತ್ತಾ, ಯಾಕೆ ಹಾಕ್ತಾರೆ ಅಂದ್ರೆ ನಮ್ಗೆ ಎಲ್ಲರಿಗೂ ಫೋನ್ ರಶ್ ಎಲ್ಲ ಕಡೆ ನಾವು ಹಾಗೇನಾದ್ರೂ ಆಗಿರಬಹುದು ಸರ್. ಆಗಿರಬಹುದಲ್ಲ ಸರ್.